ಇವತ್ತು ರಾಜ್ಯಕ್ಕೆ ಪ್ರಿಯಾಂಕಾ ಗಾಂಧಿ ಅವರ ಎಂಟ್ರಿ ಆಗುತ್ತೆ. ಮೈಸೂರು, ಚಾಮರಾಜನಗರ, ಚಿತ್ರದುರ್ಗ ಈ ಭಾಗಗಳಲ್ಲಿ ಮತಬೇಟೆಗೆ ಕಾಂಗ್ರೆಸ್ ಇದೀಗ ರೆಡಿ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಿಯಾಂಕಾ ಗಾಂಧಿ ಅವರ ಕ್ಯಾಂಪೇನ್ ಇವತ್ತಿನಿಂದ ಶುರುವಾಗುತ್ತೆ. ಈಗಾಗಲೇ ಬೇರೆ ಪಕ್ಷಗಳವರೇನು ಸ್ಟ್ರಾಟಜಿ ಮಾಡೋದು, ನಾವು ಕೂಡ ಕೇಂದ್ರದಿಂದ ನಾಯಕಿಯರನ್ನ ಕರೆಸ್ತೀವಿ ಅನ್ನೋದು. ಪ್ರಮುಖವಾಗಿ ಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆಸಲಿಕ್ಕೆ ಇದೀಗ ಕಾಂಗ್ರೆಸ್ ಮುಂದಾಗಿದೆ. ಇವತ್ತು ಟಿ ನರಸೀಪುರದಲ್ಲಿ ಎಚ್.ಸಿ. ಮಹದೇವಪ್ಪ ಅವರ ಪರವಾಗಿ ಪ್ರಚಾರವನ್ನ ನಡೆಸ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಹನೂರ್ನಲ್ಲಿ ಮಹಿಳೆಯರ ಜೊತೆ ಸಂವಾದ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾರೆ ಪ್ರಿಯಾಂಕಾ ಗಾಂಧಿ. ಸಂಜೆ 5:30ಕ್ಕೆ ಕೆಆರ್ ನಗರದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ರೋಡ್ ಶೋವನ್ನ ಕೂಡ ನಡೆಸಲಿಕ್ಕೆ ಎಲ್ಲ ಪ್ಲಾನ್ಗಳಾಗಿದೆ. ಇನ್ನು ಪ್ರಮುಖವಾಗಿ ಕೆಆರ್ ನಗರ ಭಾಗದಲ್ಲಿ ಕೈ ಅಭ್ಯರ್ಥಿ ರವಿಶಂಕರ್ ಪರವಾಗಿ ಮತಯಾಚನೆಯನ್ನ ಮಾಡ್ತಾರೆ. ನಾಳೆ ಚಿತ್ರದುರ್ಗದ ಹಿರಿಯೂರಿಗೆ ಪ್ರಿಯಾಂಕಾ ಗಾಂಧಿ ಅವರು ಭೇಟಿಯನ್ನ ಕೊಡ್ತಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಡಿ ಸುಧಾಕರ್ ಪರವಾಗಿ ಪ್ರಚಾರವನ್ನ ನಡೆಸಿ ರೋಡ್ ಶೋವನ್ನ ಕೂಡ ನಡೆಸಲಿಕ್ಕೆ ಎಲ್ಲ ಪ್ಲಾನ್ಗಳು ಕೂಡ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಈಗ ಪ್ರಮುಖವಾಗಿ ಹಳೆ ಮೈಸೂರು ಭಾಗ ಕೇವಲ ಬಿಜೆಪಿಯವರಿಗೂ ಮಾತ್ರ ಅಲ್ಲ, ಕಾಂಗ್ರೆಸ್ನವರಿಗೂ ಕೂಡ ಟಾರ್ಗೆಟ್ ಆಗಿದೆ. ಈಗ ಪ್ರಿಯಾಂಕಾ ಗಾಂಧಿ ಅವರನ್ನ ಪ್ರಚಾರದ ಅಖಾಡಕ್ಕೆ ಧುಮುಕಿಸಲಿಕ್ಕೆ ಈಗಾಗಲೇ ಎಲ್ಲ ತಯಾರಿಗಳಾಗಿದೆ. ಪ್ರಿಯಾಂಕಾ ಗಾಂಧಿ ಅವರು ಎಷ್ಟೊತ್ತಿಗೆ ಆಗಮಿಸ್ತಾರೆ, ಇವತ್ತಿನ ಅವರ ಪ್ಲಾನ್ಗಳು ಏನು, ಶೆಡ್ಯೂಲ್ ಯಾವ ರೀತಿಯಾಗಿದೆ? ಖಂಡಿತ ಶ್ರುತಿ, ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಕೂಡ ಸಕಲ ರೀತಿಯಲ್ಲಿ ಸಜ್ಜಾಗ್ತಾ ಇರುವಂತದ್ದು. ಹಳೆ ಮೈಸೂರಿನಲ್ಲಿ ಕೈ ಪ್ರಾಬಲ್ಯವನ್ನ ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಏನು ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ನಿರ್ಧಾರವನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಇವತ್ತು ಮೈಸೂರಿನಲ್ಲಿ ಹಲವು ದಿಗ್ಗಜರು ಆಗಮಿಸ್ತಾ ಇರುವಂತದ್ದು. ಅಂದ್ರೆ ಏನು ಹೈಕಮಾಂಡ್ ಅಂತ ಏನ್ ಕರೀತಾರೆ, ಆ ಹೈಕಮಾಂಡ್ ಇವತ್ತು ಮೈಸೂರಿಗೆ ಆಗಮಿಸ್ತಾ ಇರುವಂತದ್ದು. ಸಾಕಷ್ಟು ಪಕ್ಷಗಳಿಂದ ಒಂದ್ ಕಡೆ ನೋಡೋದಾದ್ರೆ ಜೆಡಿಎಸ್ ನಿಂದ ದೇವೇಗೌಡರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಮೈಸೂರಿಗೆ ಆಗಮಿಸ್ತಾ ಇರುವಂತದ್ದು. ಇವರೆಲ್ಲರೂ ಕೂಡ ಮತಬೇಟೆಯನ್ನ ಮಾಡಲಿಕ್ಕೆ ಇವತ್ತು ಮೈಸೂರನ್ನ ಆಯ್ಕೆ ಮಾಡಿಕೊಂಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ಸುಮಾರು 11:30 ಹೊತ್ತಿಗೆ ಮೈಸೂರಿನ ಸುತ್ತೂರು ಮಠ ಏನಿದೆ, ಈ ಸುತ್ತೂರು ಮಠದ ಹೆಲಿಪ್ಯಾಡ್ಗೆ ಆಗಮಿಸುವಂತದ್ದು. ಅಲ್ಲಿಂದ ಏನು ಟಿ ನರಸೀಪುರದ ಹೆಳವರ ಉಂಡಿ ಗ್ರಾಮ ಏನಿದೆ, ಈ ಗ್ರಾಮಕ್ಕೆ ಆಗಮಿಸಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಎಚ್.ಸಿ. ಮಹದೇವಪ್ಪ ಏನಿದ್ದಾರೆ ಅವರ ಪರವಾಗಿ ಮತಯಾಚನೆಯನ್ನ ಮಾಡುವಂತದ್ದು. ಜೊತೆಗೆ ಎಳವರ ಉಂಡಿಯಲ್ಲಿ ಒಂದಷ್ಟು ಸಭೆ ಜೊತೆಗೆ ಒಂದಷ್ಟು ಕಾರ್ಯಕರ್ತರ ಜೊತೆಗೆ ಕೂಡ ಅಂದ್ರೆ ಎಚ್.ಸಿ. ಮಹದೇವಪ್ಪ ಏನಿದ್ದಾರೆ ಅವರ ಪರವಾಗಿ ಮತಯಾಚನೆಯನ್ನ ಕೂಡ ಪ್ರಿಯಾಂಕಾ ಗಾಂಧಿ ಮಾಡಲಿದ್ದಾರೆ. ಇದಾದ ಬಳಿಕ ಏನು ಚಾಮರಾಜನಗರಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಪ್ರವಾಸವನ್ನ ಮಾಡುವಂತದ್ದು. ಚಾಮರಾಜನಗರದ ಹನ್ನೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಆ ಒಂದು ಸಮಾವೇಶದಲ್ಲೂ ಕೂಡ ಪ್ರಿಯಾಂಕಾ ತಮ್ಮ ಮತ ಬೇಟೆಯನ್ನ ಕೂಡ ಮಾಡಲಿದ್ದಾರೆ. ಅದಾದ ಬಳಿಕ ಮತ್ತೆ ಮೈಸೂರು ಜಿಲ್ಲೆಗೆ ಪ್ರಿಯಾಂಕಾ ಗಾಂಧಿ ಆಗಮಿಸುವಂತದ್ದು. ಅಂದ್ರೆ ಮೈಸೂರಿನ ಕೆಆರ್ ನಗರ ಏನಿದೆ, ಕೆಆರ್ ನಗರದಲ್ಲಿ ಏನು ಕೈ ಅಭ್ಯರ್ಥಿ ರವಿಶಂಕರ್ ಏನಿದ್ದಾರೆ ಅವರ ಪರವಾಗಿ ಮತಯಾಚನೆಯನ್ನ ಮಾಡುವಂತದ್ದು. ಅಂದ್ರೆ ಕೆಆರ್ ನಗರದಲ್ಲಿ ಸುಮಾರು 2 ಕಿಲೋಮೀಟರ್ನಷ್ಟು ರೋಡ್ ಶೋ ಕೂಡ ಪ್ರಿಯಾಂಕಾ ಗಾಂಧಿ ಇವತ್ತು ಮಾಡುವಂತದ್ದು. ಹೀಗೆ ಸಾಕಷ್ಟು ಒಂದಷ್ಟು ಪ್ರವಾಸಗಳನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಮೈಸೂರು ಭಾಗ, ಹಳೆ ಮೈಸೂರು ಭಾಗ ಏನಿದೆ, ಬಿಜೆಪಿ ಅಷ್ಟೇ ಅಲ್ಲ ಕಾಂಗ್ರೆಸ್ ಕೂಡ ಒಂದು ರಣಕಹಳೆಯನ್ನ ಊದ್ತಾ ಇದೆ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯಾದಂತ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಶ್ರುತಿ, ಓಕೆ ಸುನಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಒಂದು ಬ್ರೇಕ್ ಆದ್ಮೇಲೆ.